ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ನ ಹೊಸ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗೆ ಶುಕ್ರವಾರದ ಮಧ್ಯಾಹ್ನದವರೆಗೆ ಎಷ್ಟೆಲ್ಲ ವೋಟ್ಸ್ ಬಂದಿದೆ, ಯಾವ್ಯಾವ ಕಂಟೆಸ್ಟೆಂಟ್ಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ಥರ ಅಪ್ಡೇಟ್ಸ್ಗಾಗಿ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ಗೆ ನಾವು ಬಾಟಮ್ 3ಯಲ್ಲಿ ಕೆಳಗಡೆ ಇರುವಂಥ ಡೇಂಜರ್ ಝೋನಲ್ಲಿ ಇರುವಂಥ 3 ಜನರನ್ನ ನೋಡೋಣ. ಸೊ ಅದರಲ್ಲೇನೋ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ, ಬಟ್ ಅದೇ 3 ಜನ ಇದ್ದಾರೆ, ಮಲ್ಲಮ್ಮ ಮತ್ತು ರಿಷಾ ಹಾಗೂ ಧ್ರುವಂತವರು. ಬಟ್ ಏನು ಅಂದರೆ ನಿನ್ನೆವರೆಗೂ ಮಲ್ಲಮ್ಮ ಅವರು 8ನೇ ಸ್ಥಾನದಲ್ಲಿದ್ದರು. ಲೈಕ್ ನಾಮಿನೇಟ್ ಆಗಿರೋದು 8 ಜನ, ಅದರಲ್ಲಿ ಕೊನೆಯಲ್ಲಿ ಮಲ್ಲಮ್ಮ ಅವರಿದ್ದರು, ಆಮೇಲೆ 7th ಪೊಸಿಷನಲ್ಲಿ ರಿಷಾ ಅವರಿದ್ದರು, ಹಾಗೆ 6th ಪೊಸಿಷನಲ್ಲಿ ಧ್ರುವಂತ್ ಅವರಿದ್ದರು. ಬಟ್ ಇವಾಗ ಆ 3 ಜನರಲ್ಲೇ ಸ್ವಲ್ಪ ಮೇಲೆ ಕೆಳಗೆ ಆಗಿದೆ. ಮಲ್ಲಮ್ಮ ಅವರು 8ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಬಂದಿದ್ದಾರೆ, ಹಾಗೆ ರಿಷಾ ಅವರು 7ನೇ ಸ್ಥಾನದಿಂದ 8ನೇ ಸ್ಥಾನಕ್ಕೆ ಬಂದಿದ್ದಾರೆ, ಹಾಗೆ ಧ್ರುವಂತ್ ಅವರು 7ನೇ ಸ್ಥಾನದಲ್ಲಿದ್ದಾರೆ. ಸೊ ಇಲ್ಲಿ ಮಲ್ಲಮ್ಮಗೆ ಬಂದಿರುವಂಥ ವೋಟ್ಸ್ಗಳು 5.1%. ಓಕೆ, ಇನ್ನು 7ನೇ ಸ್ಥಾನದಲ್ಲಿರುವಂಥ ರಿಷಾ ಅವರಿಗೆ ಬಂದಂಥ ವೋಟ್ಸ್ಗಳು 4.7%, ಅಂದರೆ 4.7% ರಿಷಾ ಅವರಿಗೆ ಬಂದಿದೆ. ಹಾಗೆ ಧ್ರುವಂತ್ ಅವ್ರಿಗಿನ್ನ ಜಾಸ್ತಿ ಏನೂ ಇಲ್ಲ, 6ನೇ ಪೊಸಿಷನಲ್ಲಿದ್ದರೂ ಕೂಡ ರಿಷಾ ಅವ್ರಿಗಿಂತ ಕೇವಲ 0.2% ವೋಟ್ಸ್ ಮಾತ್ರ ಜಾಸ್ತಿ ಇದೆ. ಸೊ ಇಲ್ಲಿ ಇವರೇ ಯಾವಾಗಲೂ ಇವತ್ತು ಲೈಕ್ ನಾಳೆವರೆಗೂ ಇದೇ ವೋಟ್ ಇದೇ ಥರ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ 0.2% ವೇರಿಯೇಷನ್ಸ್ ಇರೋದ್ರಿಂದ ಎನಿ ಟೈಮ್ 8ನೇ ಸ್ಥಾನದಲ್ಲಿರೋರು 6ನೇ ಸ್ಥಾನಕ್ಕೆ ಬರ್ಬೋದು, 6ನೇ ಸ್ಥಾನಕ್ಕೆ ಇರೋರು 7ನೇ ಸ್ಥಾನಕ್ಕೆ ಬರ್ಬೋದು. ಸೊ ಇವರು 3 ಜನ ಡೇಂಜರ್ ಝೋನಲ್ಲಿ ಇದ್ದೇ ಇರ್ತಾರೆ. ಇನ್ನು ನೆಕ್ಸ್ಟ್ ಬಂದಿರೋದು 5ನೇ ಸ್ಥಾನದಲ್ಲಿರೋದು ರಾಶಿಕಾ ಶೆಟ್ಟಿ ಅವರು. ಸೊ ರಾಶಿಕಾ ಶೆಟ್ಟಿ ಅವ್ರಿಗೆ ಇಲ್ಲಿವರೆಗೂ ಬಂದಂಥ ವೋಟ್ಸ್ಗಳು ಶುಕ್ರವಾರದ ಮಧ್ಯಾಹ್ನದವರೆಗೂ 6.8% ವೋಟ್ಸು ರಾಶಿಕಾ ಅವರಿಗೆ ಬಂದಿದೆ. ಸೊ ರಾಶಿಕಾ ಅವರು ಆ್ಯಕ್ಚುಲಿ ಚೆನ್ನಾಗಿ ವೋಟ್ಸ್ ಬರ್ತಾಯಿತ್ತು, ಬಟ್ ಅವರು ಇವಾಗ ಜಸ್ಟು ಲವ್ ಕಾರ್ಡ್ನ ಮಾತ್ರ ಪ್ಲೇ ಮಾಡ್ತಿದ್ದಾರೆ, ಬೇರೆ ಇನ್ವಾಲ್ವ್ಮೆಂಟ್ ಏನಿಲ್ಲ. ಆಡಿದ್ರೆ ಗೇಮ್ ಆಡ್ತಾರೆ, ಗೇಮಲ್ಲೂ ಕೂಡ ಅಷ್ಟೊಂದು ಜನರಿಗೆ ಸ್ಯಾಟಿಸ್ಫೈ ಆಗೋ ಥರ ಗೇಮ್ಸ್ ಏನಿಲ್ಲ. ಅವ್ರು ವಿನ್ ಆದರೂ ಕೂಡ ಅಲ್ಲಿ ಏನೋ ಅವರ ಒಂದು ಕ್ವಾಲಿಟಿ ಜನರಿಗೆ ಇಷ್ಟ ಆಗಿಲ್ಲ ಅನ್ನೋ ಥರ ರೀತಿಯಲ್ಲಿ ಅವ್ರು ಆಡ್ತಾ ಇದ್ದಾರೆ. ಸೊ ಅದನ್ನು ಸರಿಪಡಿಸ್ಕೊಂಡ್ರೆ ಅವ್ರಿಗೆ ಇನ್ನೂ ಚೆನ್ನಾಗಿ ವೋಟ್ಸ್ ಬರುತ್ತೆ. ಅವರಿಗೆ ಸದ್ಯಕ್ಕೆ ಬಂದಿರುವಂಥ ವೋಟ್ಸ್ಗಳು 6.8%. ಇನ್ನು 4ನೇ ಸ್ಥಾನದಲ್ಲಿರೋದು ಧನುಷ್ ಅವರು. ಧನುಷ್ ಅವ್ರಿಗೆ ಇಲ್ಲಿವರೆಗೂ ಬಂದಂಥ ವೋಟ್ಸ್ಗಳು 12.5% ವೋಟ್ಸ್. ಅವರು ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಮೋಸ್ಟ್ಲಿ ನಾಳೆನಷ್ಟೇ ಇನ್ನೂ ಜಾಸ್ತಿ ವೋಟ್ಸ್ ಬರುತ್ತೆ ಅಂತ ಅನಿಸುತ್ತೆ, ಯಾಕಂದರೆ ಧನುಷ್ ಅವರ ಈ ವಾರದ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಇನ್ನು 3ನೇ ಪೊಸಿಷನಲ್ಲಿ ಲೈಕ್ ನಿನ್ನೆವರೆಗೂ 3ನೇ ಪೊಸಿಷನಲ್ಲಿ ಯಾರಿದ್ರು ಅಶ್ವಿನಿ ಅವರಿದ್ದರು, ಇವತ್ತು ಕೂಡ ಅಶ್ವಿನಿ ಅವರೇ ಇದ್ದಾರೆ. ಅವರಿಗೆ ಬಂದಂಥ ವೋಟ್ಸು 15.1% ವೋಟು. ನನಗೆ ಇನ್ನೂ ಅರ್ಥ ಆಗ್ತಿಲ್ಲ, ಇಷ್ಟಾದರೂ ವೋಟ್ಸ್ ಅವ್ರಿಗೆ ಹೆಂಗೆ ಬರ್ತಾಯಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಎಲ್ಲಿ ನೋಡಿದ್ರು ಅಶ್ವಿನಿ ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್, ಅವರು ಒಳ್ಳೇದನ್ನ ಮಾಡಿದ್ರು ಕೂಡ ಅಲ್ಲಿ ಕೆಟ್ಟದ್ದನ್ನೇ ಹುಡ್ಕುವಂಥ ಜನ ಇವಾಗಿದ್ದಾರೆ. ಅವರು ಒಳ್ಳೇದು ಮಾಡ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ಒಂದು ವೇಳೆ ಮಾಡಿದ್ರೂ ಅವ್ರನ್ನ ಇಷ್ಟಪಡದೇ ಇರೋ ರೇಂಜ್ಗೆ ಅವರು ಆಲ್ರೆಡಿ ಬಿಗ್ ಬಾಸಲ್ಲಿ ಆ ಒಂದು ಕೆಟ್ಟ ಮನೋಭಾವನ ಜನರಲ್ಲಿ ಮೂಡೋ ಥರ ಮಾಡಿಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಅವ್ರಿಗೆ 15.1% ವೋಟ್ ಇರೋದ್ರಿಂದ ಅವರು 3rd ಪೊಸಿಷನಲ್ಲಿದ್ದಾರೆ. ಇನ್ನು 2nd ಪೊಸಿಷನಲ್ಲಿರೋದು ನಮ್ಮ ಮಾಳು ಅವರು ಬಿಗ್ ಬಾಸ್ ಮನೇಲಿ ಏನೂ ಆಟ ಆಡ್ತಿಲ್ಲ ಅಂದರೂ ಕೂಡ ಅವ್ರಿಗೆ ವೋಟ್ಸ್ ಮಾತ್ರ ಚೆನ್ನಾಗೇ ಬರ್ತಿದೆ. ಯಾಕಂದರೆ ಉತ್ತರ ಕರ್ನಾಟಕದಿಂದ ಹೋಗಿರುವಂಥ ಇಬ್ಬರು ಪ್ಲೇಯರ್ಸ್ ಅಂದರೆ ಮಲ್ಲಮ್ಮ ಮತ್ತು ಮಾಳು ಅವರು. ಸೊ ಇಲ್ಲಿ ಮಲ್ಲಮ್ಮ ಅವ್ರಿಗೆ ಯಾಕೆ ವೋಟ್ ಮಾಡ್ತಿಲ್ಲ ಅಂತ ಜನ ನಿಮಗೆ ಅಂತ ಅಂದ್ಕೊಂಡ್ರೆ, ಮಲ್ಲಮ್ಮ ಅವ್ರಿಗೆ ವಯಸ್ಸಾಗಿದೆ, ಅವರು ಅಲ್ಲಿ ಏನು ಆಟನೂ ಆಡ್ತಿಲ್ಲ, ಲೈಕ್ ಇನ್ವಾಲ್ವ್ಮೆಂಟ್ ಕೂಡ ಇಲ್ಲ, ಅಥವಾ ಮುಂದೆ ಬರುವಂಥ ಗೇಮಲ್ಲಿ ಚೆನ್ನಾಗಿ ಆಡ್ತಿರೋ ಗ್ಯಾರಂಟಿ ಕೂಡ ಕೊಡೋ ಥರ ಅವ್ರದ್ದು ಪರ್ಫಾರ್ಮೆನ್ಸ್ ಏನು ಆ ಬಿಗ್ ಬಾಸ್ ಮನೇಲಿ ಇಲ್ಲ. ಸೊ ಆ ಕಾರಣಕ್ಕೆ ಅವ್ರಿಗೆ ಯಾರು ವೋಟ್ ಮಾಡ್ತಿಲ್ಲ ಅಂತ ಅನಿಸುತ್ತೆ. ಬಟ್ ಮಾಳು ಅವ್ರಿಗೆ ವೋಟ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಸೊ ಅವ್ರಿಗೆ ಬಂದಂಥ ವೋಟ್ಸು 16.6% ವೋಟ್ಸ್. ಸೊ ಅಶ್ವಿನಿ ಅವ್ರಿಗಿನ್ನ ಆಲ್ಮೋಸ್ಟ್ 1.3% ವೋಟ್ಸ್ ಜಾಸ್ತಿ ಇದೆ. ಇನ್ನು ಟಾಪಲ್ಲಿ ಅದನ್ನ ಹೇಳೋ ಅವಶ್ಯಕತೆಯೂ ಇಲ್ಲ, ಯಾಕಂದರೆ ಅದು ಯಾವಾಗಲೂ ಒಬ್ಬರೇ ಇರ್ತಾರೆ. ಗಿಲ್ಲಿ ನಾಮಿನೇಟ್ ಆಗ್ತಾನೆ ಇರ್ತಾನೆ, ಹಾಗೆ ಸೇಫ್ ಆಗೋದು ಕೂಡ ಫಸ್ಟಲ್ಲಿ ಯಾವಾಗಲೂ ಗಿಲ್ಲಿನೇ. ಬಟ್ ಗಿಲ್ಲಿಗೆ ಬಂದಿರುವಂಥ ವೋಟ್ಸ್ ಎಷ್ಟು ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಗಿಲ್ಲಿಗೆ ಬಂದಿರುವಂಥ ವೋಟ್ಸು ಬರೋಬ್ಬರಿ 34.3% ವೋಟ್ಸ್. ಸೊ ಇನ್ನೇನಿಲ್ಲ, ಇನ್ನೊಂದು 10% ಆದರೆ 50%, ಅಂದರೆ ಕರ್ನಾಟಕದ ಅರ್ಧ ಜನತೆ ಗಿಲ್ಲಿಗೆ ವೋಟ್ ಮಾಡ್ತಿದ್ದಾರೆ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಬಟ್ ಏನೇ ಆದರೂ ಗಿಲ್ಲಿಗೇನೆ ಜನ ಸಪೋರ್ಟ್ ಮಾಡ್ತಾರೆ. ಗಿಲ್ಲಿ ಫೇರಾಗಿ ಆಡ್ತಾನೆ, ತಪ್ಪು ಅವನ ಟೀಮ್ ಅವರೇ ಮಾಡಲಿ ಅಥವಾ ಆಪೋಸಿಟ್ ಟೀಮ್ ಅವರೇ ಮಾಡಲಿ, ಅವನ ಸ್ಟ್ಯಾಂಡ್ನ ತೊಗೊತಾನೆ, ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡ್ತಾನೆ. ಆ ಕಾರಣಕ್ಕೆ ಜನ ಅವನ್ನ ಇಷ್ಟಪಡ್ತಿದ್ದಾರೆ. ಹಾಗೆ ಮನೇಲೂ ಕೂಡ ಫನ್ ಮಾಡಿಕೊಂಡು ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾನೆ. ಸೊ ಸದ್ಯಕ್ಕೆ ಇಷ್ಟು ಬಂದಿರುವಂಥ ಮಾಹಿತಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.